ಪಾಂಡುರಂಗ ಗಂಡುಗನಿ. ಅಯ್ಯೋ ತಾವು ನಮ್ಮ ಹೆಸರಿಗೆ ಲಂಗ ಕೊಡ್ಸಿದ್ ನಿಮ್ಮ ಗಂಡುಗಲಿ ಅಂತ ಏನು ಅಂತ ಹೇಳಿ. ಯಾವ್ದ ಇದು ಒಳ್ಳೆ ಗುಜಲಿ ಗಾಡಿ ಇದ್ದಾಗಿದೆ. ಮಾತೃಶ್ರೀ ರಂಗಮ್ಮನವ್ರೆ, ದಯವಿಟ್ಟು ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಡಿ ರಂಗಮ್ಮ, ಯಾವತ್ತಿದ್ರು ಇಂಥ ಹಳೆ ಗಾಡಿಗೆ ನಿಮ್ಮಂತ ಓಲ್ಡ್ ಲೇಡಿಗೆ ಬೆಲೆ ಜಾಸ್ತಿ. ಮಾತೃಶ್ರೀ ರಂಗಮ್ಮನವ್ರೆ, ಈ ಗಾಡಿಗೆ ಓಡಿ 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 ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಅಪ್ ಇರ್ಲಿ ಡೌನ್ ಇರ್ಲಿ ತಕರಾರು ಮಾಡದೆ ಓಡ್ತಾನೆ ಇರುತ್ತೆ. ಬನ್ನಿ ಕೂತ್ಕೊಳ್ಳಿ, ಒಂದ್ ರೌಂಡ್ ಹಾಕ್ಸ್ಕೊಂಡ್ ಬರ್ತೀನಿ. ನನ್ನ ಕೂಲಿಸ್ಕೊಳ್ಳೋ ಬದಲು ನಿನ್ನ ಹೆಂಡತಿನ ಕಲ್ದು ಗಾಡಿಯಲ್ಲಿ ಕೂಲಿಸ್ಕೊಂಡು ಗಾಡಿಯಲ್ಲಿ ಹೋಗ್ತಾ ನಾನು ನೀನು ಜೋಡಿ ಈ ಜೀವನ ಎತ್ತಿನ ಗಾಡಿ ಅಂತ ಹಾಡ್ಕೊಂಡು ಹೋಗ್ಲು. ಅಪರೂಪಕ್ಕೊಂದು ಒಳ್ಳೆ ಸಲಹೆ ಕೊಟ್ಬಿಟ್ರಿ. ಇರಿ ಜಾತಿ ಜಂಬಲ್ತೀನಿ ಇವ್ರೆ, ಬನ್ರಿ ಇಲ್ಲಿ. ಫೋನ್ ಮಾಡಿ ಹಬಿ ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ಮನಿ ಕೊಡ್ತೀರಾ? 3 ಹೊತ್ತು ಮನಿ 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 ಅಂತ ಬಾಯ್ ಬಡ್ಕೋತಾ ಇರ್ತಿರಲ್ಲ, ಏನು ನಾಳೆ ಸತ್ತಾಗದ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀರೇನ್ರಿ? ಇನ್ನ ಬನ್ನಿ, ಹೊಸ ಗಾಡಿ ತಗೊಂಡಿದ್ದೀನಿ. ನಿಮ್ ಬಡ್ಕೋತ ಬಿದ್ದೋದ್ಲು ಹೋಗೋದೆ. ಹೊಸ ಗಾಡಿನ ಡಬ್ಬ ತರ ಇದೆ. ವಾಪಸ್ ತಗೊಳ್ಳಿ, ದಯವಿಟ್ಟು ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ. ಒಂದು ವಿಷಯನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಜಾತಿ ಜಂಬಲ್ದಿನಿ ಅವರೇ, ಈ ಗಾಡಿಗಳು ನೋಡೋದಕ್ಕೆ ಹೇಗಿರ್ತಾವೆ ಅನ್ನೋದು ಮುಖ್ಯ ಅಲ್ಲ, ಅವು ಯಾವ ತರ ಓಡ್ತವೆ ಅನ್ನೋದು ಮುಖ್ಯ ಆಗುತ್ತೆ. ಬಂದು ಕೂತ್ಕೊಳ್ರಿ, ಕಬ್ಬನ್ ಪಾರ್ಕು ಲಾಲ್ಬಾಗು ಎಲ್ಲ ತೋರಿಸ್ತೀನಿ. ಹಾಗೆ ಬರ್ತಾ ಒಂದು ಹಮ್ಕೊಂಡು ಕುಲ್ಪೇಸು ಕೊಡಿಸ್ತೀನಿ, ತಿನ್ನಿವಿರಂತೆ. ಅಲ್ಲ ಎಕ್ಸ್ಕ್ಯೂಸ್ ಮಿ, ನಾನು ಕಾಲೇಜ್ ಡೇಸಲ್ಲಿ ಇರ್ಬೇಕಾದ್ರೇನೆ ಲಾಲ್ಬಾಗು ಕಬ್ಬನ್ ಪಾರ್ಕು ಎಲ್ಲ ನೋಡಿದ್ದೀನಿ. 20 ಪಿಶಾಚಿಗಳ ತರ 120 ಕಬ್ಬನ್ ಪಾರ್ಕ್ ಲಾಲ್ಬಾಗ್ ನೋಡಿದ್ರೆ ಏನ್ರಿ ಬಂತು ಭಾಗ್ಯ? ಜಂಟಿಯಾಗಿ ಹೋಗಿ ನೋಡ್ಬೇಕು, ಆಗ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ನೋಡೋದಕ್ಕೆ ಬೇರೆನೆ ತರ ಕಾಣುತ್ತೆ. ನೀವು ಕೂತ್ಕೊ ಬನ್ರಿ. ನಾನು ನಿಮ್ ಜೊತೆ ಈ ಡಬ್ಬಾ ಗಾಡಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕು ಬರ್ಬೇಕಾ? ಹಂಪಲ್ ಜಂಪ್ ಆಗಿ ನಾನ್ ಕೆಳಗ್ ಬಿದ್ರೆ ನೀವು ನಿಮ್ ಪಾಡಿಗೆ ಹೋಗ್ತೀರಾ, ಆಮೇಲೆ ನನ್ ಗತಿ ಏನು? ನೀವು ಬೇಡ, ನಿಮ್ ಈ ಡಬ್ಬಾ ಗಾಡಿನೂ ಬೇಡ. ಸ್ಕೂಟ್ರಿ ಎಷ್ಟು ಚೆನ್ನಾಗಿದೆ ಕಣ. ನನಗೆ ಒಂದೇ ಒಂದು ರೌಂಡ್ ಕಡೆ ಹೋಗಿ ಬರ್ತೀನಿ. ಪದ್ದಪ್ಪ, ನಿನ್ನ ದೈತ್ಯ ಗಾತ್ರದ ಬಾಡಿ ನನ್ನ ಗಾಡಿ ಮೇಲೆ ಕೂತ್ ಬಿಟ್ರೆ ನನ್ನ ಗಾಡಿ ತಡೆಯುತ್ತೇನ? ಇವತ್ತಲ್ಲ ಕಣ, ನೀನ್ ಯಾವತ್ತು ಕೇಳಕ್ ಹೋಗ್ಬೇಡ, ನಾನು ಕೊಡಲ್ಲಪ್ಪ. ನಾನು ನಮ್ಮ ಯಜಮಾನ್ರ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ನಿನ್ ಸ್ಕೂಟರ್ ಕೊಡ್ತೀಯಾ? ದೇವ್ರ ಬಿಟ್ಟಕ್ಕೆ ನಿನ್ನ ಯಜಮಾನಪ್ಪನಿಗೆ ಸೈಕಲ್ ತುಳಿಯಕ್ಕೆ ಬರಲ್ಲ, ಇನ್ನು ಗಾಡಿ ಓಡಿಸ್ತಾನೇನೆ. ಏನ್ ಬಾಬಾ ಹೆಂಗಂತೀರಾ? ನಾನ್ ಸೈಕಲ್ ಸಕ್ಕತ್ತಾಗಿ ಹೊಡಿತೀನಿ ಗೊತ್ತಾ? ಅಳಿ ಅಂದ್ರೆ ಸೈಕಲ್ ಹೊಡಿಬಾರ್ದು ಕಣ್ರಿ, ತುಳಿಬೇಕು. ನೀವು ಸೈಕಲ್ಲೇ ಓಡ್ಸಕ್ ಬರಲ್ಲ ಅಂತೀರ, ನಿನ್ ಗಾಡಿ ಹೇಗ್ರಿ ಓಡಿಸ್ತೀರಾ? ಎಲ್ಲಿ ಮಾಡಕ್ಕೆ ಓಡಿಸಿದ್ರೆ ಆಯ್ತಾ? ಹಾಳಾಗಿ ಹೋಗ್ಲಿ, ನಿನ್ಗೊಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಡೋಣ ಅಂದ್ರೆ ನಿನ್ನ ಹತ್ರ ಅಡ್ರೆಸ್ ಪ್ರೂಫೇ ಇಲ್ವಲ್ಲ? ಏನು ಯಜಮಾನ್ರೆ, ಬನ್ನಿ ನಾನು ನೀವು ಹೋಗಿ ಮನೆಗೆ ಬೇಕಾಗಿರೋ ದಿನಸಿ ತರಕಾರಿ ಎಲ್ಲ ತಗೊಂಡ್ಬರೋಣ. ಕೆಂಪಚ ಮೇಲೆ ದಿನಸಿ ತರಕಾರಿ ನೆತ್ಕೊಂಡು ಬರೋದಕ್ಕೆ ನಂದೇನು ಗೂಡ್ಸ್ ಗಾಡಿ ಅನ್ಕೊಂಡ್ಬಿಟ್ಟಿದ್ದೇನೆ. ಜಾತಿ ಚಂಬಲ್ತೀನಿ ಅವರೇ, ಕೊನೆ ಬಾರಿ ಕರಿತಾ ಇದ್ದೀನಿ, ಬಂದು ಕೂತ್ಕೊಳ್ಳಿ. ನಾನು ನಿಮ್ಮನ್ನ ಈ ಗಾಡಿ ಮೇಲೆ ಕೂರ್ಸ್ಕೊಂಡು ವೀಲಿಂಗ್ ಮಾಡ್ಬೇಕಾಗಿದೆ. ಈ ಗಾಡಿಲಿ ಏನಾದ್ರು ವೀಲಿಂಗ್ ಮಾಡಿದ್ರೆ ವೀಲ್ ಒಂದ್ ಕಡೆ, ನೀವ್ ಒಂದ್ ಕಡೆ ಬಿದ್ದಿರ್ತೀರಾ. ಮಗನೇ, ಗಾಡಿ ತಗೊಂಡು ಖುಷಿನೇ ಪೂಜೆ ಮಾಡಿಸೋದನ್ನೇ ಮರೆತು ಬಿಟ್ಟಿದ್ಯಲ್ಲೋ, ಮೊದಲು ಅದನ್ನ ಮಾಡಿಸೋ. ಓ, ಅದಕ್ಕೋಸ್ಕರ ಇಷ್ಟೆಲ್ಲ ಎಡವಟ್ಟಾಗ್ತಾ ಇದೆ ಅನ್ಸುತ್ತೆ. ಈಗ ಪೂಜೆ ಮಾಡುವಂತ ವ್ಯಕ್ತಿಗಳು ನಮ್ಮ ಮನೆಯಲ್ಲಿ ಯಾರು ಇದ್ದಾರೆ? ಒಂದ್ ನಿಮಿಷ ಭಟ್ರೆ. ಎಂತ ಕರೆದದ್ದು? ನಾನು ಅಲ್ಲಿ ಒಲೆ ಮೇಲೆ ಖಾಲಿ ಪಾತ್ರೆ ಇಟ್ಟುದುಂಟು, ನಾನು ಬಂದರೆ ಅದು ಸಿಗುವುದಿಲ್ಲವಾ? ಭಟ್ರೆ, ಈ ಗಾಡಿಗೆ ಪೂಜೆ ಮಾಡ್ಬೇಕಿತ್ತು. ಭಟ್ರ ಕೈಲೇ ಪೂಜೆ ಬೇಕಾಗಿಲ್ಲ ಕಣ್ರಿ, ಅವ್ರ ಕೈಯಿಂದ ಪೂಜೆ ಬೇಕಾಗಿಲ್ಲ. ಅವನ ಕೈ ಗುಣ ಸರಿ ಇಲ್ಲ, ಇಷ್ಟುಕೋನಿಗೆ ಮೊದಲು ಪೂಜೆ ಮಾಡಕ್ಕೆ ಬರಲ್ಲ. ಓಯ್ ಮಾಣಿ, ನನಗೂ ಪೂಜೆ ಮಾಡ್ಲಿಕ್ಕೆ ಬರ್ಪುಂಜಿ. ಮಂಗಳೂರಿನಲ್ಲಿ ಎಲ್ಲ ಮೀನ್ಲಾರಿಗೆ ನಾನೇ ಪೂಜೆ ಮಾಡುದು, ಗೊತ್ತುಂಟಾ? ಭಟ್ರೆ, ಇದು ಮೀನ್ ಸಾಕ್ಸೋ ಲಾರಿ ಅಲ್ಲ, ಜನಗಳು ಓಡಾಡೋ ಗಾಡಿ. ಜಾತಿ ಚಂಬಲ್ತೀನಿ ಇವ್ರೆ, ಯಾವುದೇ ಕಾರಣಕ್ಕೂ ಈ ಗುಂಡಾಡಿ ಗುಂಡನ ಕೈಲಿ ನಾನು ಪೂಜೆ ಮಾಡ್ಸಲ್ಲ. ಓಯ್ ಮಾಣಿ, ಬೇಡ ಅಂದ್ರೆ ಬಿಡಿ, ಇದನ್ ಬೆನ್ಸ್ ಕಾರ ಡಬ್ಬ ಗಾಡಿ. ನಮ್ಮ ಊರಲ್ಲಿ ಇಂಥ ಡಬ್ಬ ಗಾಡಿಯನ್ನ ಸ್ಟ್ಯಾಂಡ್ ಹಾಕಿ ನಿಲ್ಸಿ ಇಂಜಿನ್ಗೆ ಬೆಲ್ಟ್ ಫಿಕ್ಸ್ ಮಾಡಿ ಅಕ್ಕಿ ಹಿಟ್ ಮಾಡುವ ಮಿಷನ್ ಮಾಡಿಕೊಂಡಿದ್ದಾರೆ, ಗೊತ್ತುಂಟಾ? ಇದಕ್ಕೆ ಯಾರಾದ್ರೂ ಸ್ಕೂಟರ್ ಅಂತಾರ? ಇದನ್ನ ಸ್ಟಾರ್ಟ್ ಮಾಡಿದ್ರೆ ಜನರೇಟರ್ ಸೌಂಡ್ ಬರ್ಲಿಕ್ಕೆ ಉಂಟು. ನೀವು ಅಷ್ಟೇ, ಈ ಸ್ಕೂಟರ್ ಅಷ್ಟೇ, ಬರೀ ಸೌಂಡ್, ಯಾವ ಕೆಲ್ಸಕ್ಕೂ ಬರ್ಲಿಕ್ಕಿಲ್ಲ. ಜಾತಿ ಅವರೇ, ಆ ಪಟ್ಟು ಸುಮ್ಮನೆ ಒಳಗಡೆ ಹೋಗಿ ಕೇಳ್ಬಿಡಿ, ಇಲ್ಲ ಅಂದ್ರೆ ಟೈರ್ ಗಾಲಿಗೆ ನಿಂಬೆಣ್ಣಿಕ್ಕ ಬದಲು ಅವನೇ ಕೂರಿಸ್ಬಿಡ್ತೀನಿ. ಓಯ್ ಮಾಣಿ, ಈ ಸ್ಕೂಟರ್ ಓಡಿಸೋ ಬದಲು ಅಲ್ಲಿ ಕಾಂಪೌಂಡಲ್ಲಿ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿ, 5 ರೂಪಾಯಿ ಟಿಕೆಟ್, ಮಕ್ಕಳು ಬಂದು ಆಟ ಆಡ್ತಾರೆ. ಮಕ್ಕಳು ಸ್ಕೂಟರ್ ಮೇಲೆ ಕೂತಾಗ ಅಕ್ಕ ಪಕ್ಕ ಮುಂದೆ ಹಿಂದೆ ಹೀಗೆ ಅಲ್ಲಾಡಿ ಅಲ್ಲಾಡಿ ಮಕ್ಕಳಿಗೆ ಮೋಜು ಮಸ್ತಿ ಸಿಗ್ಲಿಕ್ಕೆ ಉಂಟು. ಒಳ್ಳೆ ಕಲೆಕ್ಷನ್ ಆಯ್ತಾ? ನನ್ನ ಜುಟ್ಟಿನ ವಿಚಾರಕ್ಕೆ ಬಂದ್ರೆ ಜಾಲಲ್ಲಿ ಒಂದು ಕೊಟ್ಟೆ ಸಿಕ್ಸರ್ ಆಯ್ತಾ? ಓ, ಪಾತ್ರೆ ಸೀಲಿಕ್ಕೆ ಉಂಟು, ಎಂತದ್ದು ಕರ್ಮ. ಇನ್ಮೇಲೆ ನೀವುಂಟು, ನಿಮ್ ಡಬ್ಬ ಗಾಡಿ ಉಂಟು, ಏನ್ ಬೇಕಾದ್ರೂ ಮಾಡ್ಬಿಟ್ಟು. ಏನು ಯಜಮಾನ್ರೆ, ಎಲ್ರು ಸೇರ್ಕೊಂಡು ನಿಮ್ಗೆ ಎಷ್ಟೊಂದು ಅವಮಾನ ಮಾಡ್ಬಿಟ್ರು. ನೀನ್ ಯೋಚನೆ ಮಾಡಬೇಡ. 100 ಉಳಿಯೇಟು ಬಿದ್ರೇನೆ ಒಂದು ಮೂರ್ತಿ ಅಂತ ರೆಡಿ ಆಗೋದು. ನೋಡ್ತಾ ಇರೋ, ಯಾರು ಯಾವ ಗಾಡಿಯನ್ನು ಡಬ್ಬ ಎಂದು ಕರೆದಿರೋ ಅದೇ ಡಬ್ಬ ಗಾಡಿ ಇಟ್ಕೊಂಡು ನಾನು ಒಂದು ಸಾಧನೆ ಅಂತ ಮಾಡಿ ಇವರೆಲ್ಲರ ಬಾಯಿನ ಹಂಗಾಗಿ ಮುಚ್ಚಿಸ್ಬಿಡ್ತೀನಿ. ಅಲ್ಲ, ನಾನು ಅಂದ್ರೇನು, ನನ್ನ ಲೆವೆಲ್ಲು ಅಂದ್ರೇನು?
ಆ ಕುಚ್ಚುಮುಟ್ಟ ಜುಟ್ಟಿನ ಬಟ್ಟ ಅಲ್ಲ, ನನಗೆ ಅವಮಾನ ಮಾಡಿದ್ರೆ ವಾಪಕ್ಷ ನಾನು ತಡ್ಕೊಂಡ್ಬಿಡ್ತಿದ್ದೆ. ನನ್ನ ಈ ಸ್ಕೂಟ್ರಿಗೆ ಅವಮಾನ ಮಾಡ್ಬಿಟ್ನಲ್ಲ, ಇದನ್ನ ನನ್ನ ಕೈಯಿಂದ ಸಹಿಸಕ್ಕಾಗಲ್ಲ. ಈ ಸ್ಕೂಟರ್ ಇಟ್ಕೊಂಡು ಏನಾದ್ರೂ ಒಂದು ಸಾಧನೆ ಮಾಡಿ ಆ ಬಟ್ಟನ ಮಕ್ಕಳ ಮಲಗ್ಬಿಡ್ಬೇಕು. ಏನ್ ಮಾಡೋದು? ಈ ಗಾಡಿನ ಉಲ್ಟುಲ್ಟ ಮಾಡಿ ಓಡಿಸ್ಬಿಟ್ರೆ ಹೆಂಗಿರುತ್ತೆ? ಈ ಗಾಡಿ ನೆಟ್ಗೆ ಓಡಲ್ಲ ಅನ್ನತ್ತೆ, ಇನ್ನು ಉಲ್ಟುಲ್ಟ ಮಾಡಿದ್ರೆ ಇಲ್ಲಿ ಓಡುತ್ತೆ. ಏನ್ ಮಾಡ್ಬೋದು ಈ ಗಾಡಿ ಇಟ್ಕೊಂಡು? ಏನ್ ಮಾಡ್ಬೋದು? ರಾಜ ಏನು ಮರಿ ಯಾರೋ ಯಾರೋ ನೀನು? ಕಾಂಪೌಂಡ್ ಆರ್ಕ ಬಂದ್ರೆ ಗೊತ್ತಾಗ್ಲಿಲ್ವಾ? ಕಳ್ಳ ನಾನು. ಯಾರೋ ನೀನು ಅಂತ ಕೇಳಿದ್ರೆ ಒಳ್ಳೆ IAS ಅಧಿಕಾರಿ ಹತ್ರ ಕಳ್ಳ ನಾನು ಅಂತ ಹೇಳ್ತಾ ಇದ್ದಾನಲ್ಲ, ಇದನ್ನೇನು ಧೈರ್ಯ ಅಂತೀರೋ ಅಥವಾ ದಿಮಾಕು ಅಂತೀರಾ? ಅದೇ ಸಾಧನೆ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಇಲ್ಲಿದೆ. ನಾನು ಈ ಗಾಡಿನಲ್ಲಿ ಚೇಂಜ್ ಮಾಡ್ಕೊಂಡು ಹೋಗಿ ಆ ಕಳ್ಳ ಹಿಡಿದಾಕ್ಬಿಟ್ರೆ ನನಗೂ ಸನ್ಮಾನ, ಈ ಗಾಡಿಗೂ ಸನ್ಮಾನ. ರೆಡಿ ಆಗೋ ರಾಜ. ಗಾಡಿ ಓಡ್ಸಕ್ ಬರಲ್ಲ, ನನ್ನನ್ನು ಹಿಡಿತಾನಂತೆ. ಚಂಪಲೆ ಪ್ಯಾಂಟ್ ಕೊಡೋದ್ರಲ್ಲಿ ಚೇಂಜ್ ಇದೆ. ನಾನು ಆ ಗಾಡಿ ಇಟ್ಕೊಂಡು ಏನಾದ್ರೂ ಒಂದು ಸಾಧನೆ ಮಾಡಿ ಎಲ್ಲರಿಂದಲೂ ಬೇಷ್ ಅನ್ಸ್ಕೊಳ್ಳೋಣ ಅಂತ ಹೊರಟಿದ್ದೆ ಕಣೆ. ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ಕಳ್ಳ ಬಂದ. ಗಾಡಿ ಮುಖಾಂತರ ಅಟ್ಟಿಸ್ಕೊಂಡೋಗಿ ಅವನು ಹಿಡಿದಾಕ್ಬಿಟ್ರೆ ನನಗೂ ಸನ್ಮಾನ ಮಾಡ್ತಾರೆ, ಗಾಡಿಗೂ ಸನ್ಮಾನ ಮಾಡ್ತಾರೆ ಅಂತ ತಿಳ್ಕೊಂಡು ಅಟ್ಟಿಸ್ಕೊಂಡು ಹೋದೆ ಕಣೆ. ಕಳ್ಳ ಸಿಕ್ಕತ್ತಾ? ಇಲ್ಲ, ನಿಂತ್ಕೊಳ್ಳೋ ಅಂದ್ಕೊಳ್ಳೆ ಪಾಪ ಕಳ್ಳ ನಿಂತುಬಿಟ್ಟ. ಆದ್ರೆ ನನ್ನ ಗಾಡಿನೇ ನಿಲ್ಲಿಲ್ಲ. ಬ್ರೇಕ್ ಫೇಲ್ಯೂರ್ ಆಗ್ಬಿಡ್ತು. ತಗೊಂಡಾಗ ಒಂದು ಮರಕ್ಕೆ ಗುದ್ದೆ ಕಾಲಿಗೆ ಏಟಾಗ್ಬಿಡದ. ಮಾಡಿ ಅಪ್ಪ, ಆ ಗಾಡಿ ಡಬ್ಬ ಗಾಡಿ ಅಂತ ನಿನ್ನೆ ನಾನು ನಿಮ್ಗೆ ಹೇಳಲಿಲ್ಲವಾ? ತೆಗೆದುಕೊಂಡು ಹೋಗಬೇಡಿ ಅಂತ ಹೇಳಿಲ್ವಾ? ನನ್ನ ಮಾತು ಕೇಳಲಿಲ್ಲ ನೀವು. ಗಾಡಿ ಗಾಡಿದವರಿಗೆ ಸಿಟ್ಟು ಬಂದದೆ, ಅದಕ್ಕೆ ಹೀಗಾಗಿತ್ತು. ಇವತ್ತು ಕಾಲು, ನಾಳೆ ಕೈ, ನಾಳೆ ಮಗನೇ, ಬಟ್ಟೆ ನಾಲ್ಗೆಲ್ಲಿ ಮಚ್ಚೆ ಇದೆ. ಅವ್ರು ಹೇಳಿದ್ದೆಲ್ಲ ನಿಜ ಆಗುತ್ತೆ. ಯಾಕೋ ಗಾಡಿ ಬಂದ ಗಳಿಗೆ ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ. ಯಾರಿಗಾರು ಕೊಟ್ಟು ಬಿಡ. ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ. ನಾನು ಈ ಮಚ್ಚೆ ರೇಖೆಗಳಿಗೆಲ್ಲ ಕೇರ್ ಮಾಡೋ ಮಗ ಅಲ್ಲ. ನೋಡ್ತಾ ಇರಿ, ಅದೇ ಗಾಡಿ ಇಟ್ಕೊಂಡು ಏನಾದ್ರೂ ಒಂದು ಸಾಧನೆ ಮಾಡಲಿಲ್ಲ ಅಂದ್ರೆ ನಾನು ಗಂಡುಗಳಿಗೆ ಅಲ್ಲ. ನೀನು ಯಾವ ಸಾಧನೆ ಮಾಡುವುದಿಲ್ಲ ಅಂತ ನಾನು ಹೇಳ್ತೇನೆ. ಇದು ನಾನು ಪಂದ್ಯ ಕಟ್ಟುತ್ತೇನೆ ಬೇಕಾದರೆ. ಏನೋ ಚಾಲೆಂಜು. ಆಕಾಶದಿಂದ ದೊರಗಿಳಿದ ರಂಬೆ, ತಾತಪ್ಪ ಏನಾಗ್ಬೇಕಿತ್ತು? ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದೆ. ಸ್ವಾತಂತ್ರ್ಯ ಸಿಕ್ಕು ಬಹಳಷ್ಟು ವರ್ಷ ಆಯ್ತಲ್ಲ. ಈಗೇನೋ ಬಂದಿರೋ ಸ್ವಾತಂತ್ರ್ಯನ ಯಾರು ಕರೆದ್ಬಿಟ್ಟು ಹಂಗೆ ವಾಪಸ್ ಕೊಟ್ಬಿಡ್ರಿ. ನಾನು ಆಸ್ಪತ್ರೆಗೆ ಹೋಗಕ್ಕೆ ಒಂದು ಆಟೋ ಬೇಕಾಗಿತ್ತಪ್ಪ. ತಾತಪ್ಪ, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ನಮ್ಮ ಪೂರ್ವಜರೆಲ್ಲ ನೆನಪಾಗ್ತಾ ಇದ್ದಾರೆ ನೋಡಿ. ನಾನು ಇದ್ದಿದ್ದೆ ಅವ್ರ ಜೊತೆಯಲ್ಲಿ. ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರಲ್ಲಿ ತಮ್ಮದು ಒಂದು ಪಾತ್ರ ಇದೆ ಅಂತ ಆಯ್ತು. ಅಷ್ಟೇ ಅಲ್ಲಪ್ಪ, ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ನಾನು ಒಂದೆರಡು ಸಲ ಜೈಲಿಗೆ ಹೋಗಿ ಬಂದಿದ್ದೀನಪ್ಪ. ನೀವು ಬಿಡಿ ತಾತಪ್ಪ, ನಮ್ಮ ದೇಶಕ್ಕೋಸ್ಕರ ಜೈಲಿಗೆ ಹೋಗಿ ಬಂದ್ರಿ. ಆದ್ರೆ ನಮ್ಮ ಈಗಿನ ಮಂತ್ರಿ ಮಹೋದಯರು ಸುಮ್ಮನೆ ಇಲ್ದೇನೆ ಇರುವೆ ಬಿಟ್ಕೊಂಡ್ರು ಅನ್ನೋ ತರ ಅದು ಏನೇನೋ ಹಗರಣಗಳು ಮಾಡ್ಕೊಂಡು ವೈಯಕ್ತಿಕ ಕಾರಣಗಳಿಗೆ ಜೈಲಿಗೆ ಅಡ್ಡಾಡೋದನ್ನೇ ದಂಧೆ ಮಾಡ್ಕೊಂಡು. ಏನಪ್ಪ ನಿನ್ನ ಹೆಸರು? ನಾವು ಗಂಡಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡಗಲಿ. ಎಡಗ ಎತ್ತಿದ್ರು ವೀರಕೇಶ್ವರಿ, ಬಲಗ ಎತ್ತಿದ್ರು ವೀರ ಮದಕರಿ. ಓಹೋ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಿಮ್ ವಂಶದವರು ಹೋರಾಡಿದ್ದಾರೆ ಅಂತಾಯ್ತು. ನನಗೊಂದು ಆಟೋ ಕೊಡಿಸ್ತೀನಪ್ಪ? ತಾತಪ್ಪ, ತಾವ್ಯಾರು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ತವ್ರು. ಅದಕ್ಕಿಂತ ಹೆಚ್ಚಾಗಿ ದೇಶಕ್ಕೋಸ್ಕರ ಒಂದೆರಡು ಸಲ ಜೈಲಿಗೆ ಹೋಗಿ ಬಂದರು ಅಂತವ್ರು ಆಟೋದಲ್ಲಿ ಹೋಗದೆ. ಬನ್ನಿ, ನನ್ನ ಸ್ಕೂಟರ್ ಇದೆಯಲ್ಲ. ನನಗೆ ಸ್ಕೂಟ್ರ್ ಕಂಡ್ರೆ ಭಯ, ಹೊತ್ತಕ್ಕೂ ಶಕ್ತಿ ಇಲ್ಲ. ನನ್ಗೊಂದು ಆಟೋ ಕೊಡಿಸ್ಬಿಟ್ರೆ ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ. ತಾತಪ್ಪ, ನನ್ನ ಗಾಡಿ ಮೇಲೆ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೆ. ನೀವು ಕಣ್ಣು ಬಿಡುವಷ್ಟರಲ್ಲೇ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರ್ತೀರ. ಆಸ್ಪತ್ರೆ ಬೆಡ್ ಮೇಲ? ಅಂದ್ರೆ ತಾತಪ್ಪ, ಅಷ್ಟು ಸೇಫ್ ಆಗಿ ನಿಮ್ಮನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿಸಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಎಂದೆ. ನೀನ್ ನನಗೆ ಸಹಾಯ ಮಾಡ್ಲೇಬೇಕು ಅಂತಿದ್ರೆ ಒಂದು ಆಟೋದಲ್ಲಿ ನೀನೇ ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಪ್ಪ. ನಾವು ಸ್ಕೂಟ್ರಿಗೆ ಬಂಡವಾಳ ಹೂಡಿದ್ದು ಅಂತ ಈಗ ಆಟೋ ಬೇರೆ ಬಂಡವಾಳ ಹೂಡ್ಬೇಕು. ತಾತಪ್ಪ, ನನಗೆ ನೀನು ಬೇರೆ ಅಲ್ಲ, ನಮ್ಮ ತಾತಪ್ಪ ಬೇರೆ ಅಲ್ಲ. ನೋಡು, ಮನುಷ್ಯನಿಗೆ ವಯಸ್ಸಾದ್ಮೇಲೆ ಮೊದಲು ಹಠ ಮಾಡೋದನ್ನ ಬಿಟ್ಬಿಡ್ಬೇಕು. ನನ್ನ ಮಾತು ಕೇಳಿ, ನನ್ನ ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗ್ತೀನಿ. ಬನ್ನಿ. ನೀವು ಯಾರಿಂದ ಹಾಳಾಗಿರ್ತಾರೆ? ಈ ಕೋಳು ನಂಬ್ಕೊಂಡು ಹಾಳಾಗಿರೋದು. ಕೊಡಿ ಹಾಕೋಣ ಬರೀತದ ಮತ್ತೆ. ಸುಮ್ಮನೆ ಗಾಡಿನ ಸ್ಟಾರ್ಟ್ ಮಾಡಿಲ್ವೇ? ಲೋ ಮರೇ, ಬಾರ ಇಲ್ಲೇ.
ಯಾದಪ್ಪ ಐ ಬಸರಂಗಬಲಿ ಇವತ್ತು ನಾವು ಏನು ಸಾಧನೆ ಮಾಡಿದೀವಿ ಅಂತ ತಮಗೇನಾದ್ರೂ ಗೊತ್ತಾಗ್ಬಿಡ್ತು ಅಂದ್ರೆ ಎಲ್ರು ಆಶ್ಚರ್ಯದಿಂದ ಹಂಗಂಗೆ ಸತ್ತು ಹೋಗ್ಬಿಡ್ತೀರಾ. ಸಾಯ ವಿಷಯ ಇರ್ಲಿ, ಮೊದ್ಲು ಅದೇನ್ ಸಾಧನೆ ಮಾಡಿದ್ರ ಅಂತ ಹೇಳಿ. ನಿಮ್ಮ ಮುಂದೆ ಯಾಕೆ ಹೇಳ್ಬೇಕು ನಾನು ಹೇಳ್ಬೇಕಾಗಿರೋದು ನಿಮ್ಮ ಗುಂಡಾಡಿ ಗುಂಡನ ಮುಂದೆ ಕರೀರಿ ಆ ಪಟ್ಟಣ. ಭಟ್ರೆ ಹಬಿ ಯಾಕೋ ಸಿಕ್ಕಾಬಿಟ್ಟೆ ಎಗರಾಡ್ತಿದಾರೆ, ಸ್ವಲ್ಪ ಬರ್ತೀರಾ? ಮಾಡಿ ಎಂತ ಆಯ್ತು ಇವತ್ತು? ಏನಂತ ಮುರಿದಿದ್ದು? ಏನು ಮುರಿದಿಲ್ಲ, ಎಲ್ಲ ನೆಟ್ಟಿಗೆ ಇದಾವೆ. ಆದಷ್ಟು ಬೇಗ ನೀನು ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದೆ. ಅದು ಹೇಗೆ? ನನ್ನದು ಡಬ್ಬ ಗಾಡಿ, ಆ ಗಾಡಿ ಇಟ್ಕೊಂಡು ಏನು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಪದ್ಯ ಕೊಟ್ಟಿದ್ದೆಲ್ಲ. ಇವತ್ತು ಅದೇ ಗಾಡಿ ಇಟ್ಕೊಂಡು ನಾನು ಎಂತ ಸಾಧನೆ ಮಾಡಿದ್ದೀನಿ ಅನ್ನೋದು ಗೊತ್ತೇನಾ? ಎಂತ ಮಾಡಿದ್ದು? ರೇ ಜಾಜಿ ಟೆಂಪಲ್ ತಿನ್ನಿಯವರೇ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಒಬ್ಬ ಹಣ್ಣು ಮುದುಕ ಅಜ್ಜ ಕಂಡ್ರೆ, ಆ ಅಜ್ಜನ ನನ್ನ ಗಾಡಿ ಮೇಲೆ ಕೂರ್ಸ್ಕೊಂಡೋಗಿ ಆಸ್ಪತ್ರೆಗೆ ಬಿಟ್ಟು ಬಂದಿದ್ದೀನಿ. ಆಮೇಲೆ ಏನಾಯ್ತು? ಯಾವನಿಗೆ ಗೊತ್ತು? ಮಾತ್ರ ರಂಗಮ್ಮ, ಆ ಅಜ್ಜ ನಾನು ಸ್ಕೂಟರ್ ಮೇಲೆ ಕೂರ್ಸೋವರೆಗೂ ಎಚ್ಚರಿಕೆಯಿಂದನೇ ಇದ್ದ. ಯಾವಾಗ ನಾನು ಆಂಬುಲೆನ್ಸ್ಗಿಂತ ಸ್ಪೀಡಾಗಿ ಗಾಡಿ ಓಡಿಸಿದ್ನೋ ಆ ಫೋರ್ಸ್ಗೆ ನೆರ ತಪ್ಪೋಗ್ಬಿಟ್ಟಿತ್ತು. ನಾನೇ ಮೆತ್ತಗಿಳಿಸ್ತೆ, ಹಾಸ್ಪಿಟಲ್ ಬಿಟ್ಟ ಮೇಲೆ ಮಲಗಿಸ್ತೆ, ಅಡ್ರೆಸ್ ಬರ್ದಿದ್ದೆ, ಮನೆ ಕಡೆ ಬಂದೆ. ಓಯ್ ಮಾಡಿ, ನಿಮ್ಗೆ ಮಂಡ್ಯ ಸರಿ ಇಲ್ಲವಾ? ಮಂಡ್ಯ ಸರಿ ಇದ್ದಿದ್ಕೇನಪ್ಪ ಇಂಥ ದೊಡ್ಡ ಸಾಧನೆ ಮಾಡ್ಕೊಂಡ್ ಬಂದಿರೋದು? ಅಲ್ಲ, ಆ ಅಜ್ಜನಿಗೆ ಜ್ಞಾನ ಹೋಯ್ತಲ್ವಾ? ಹೌದು. ಆಮೇಲೆ ಏನಾಯ್ತು ಅಂತ ವಿಚಾರಿಸಿದ್ರ? ಅದನ್ನ ಕೊಟ್ಕೊಂಡು ನನಗೇನಾಗಬೇಕು? ಅಲ್ಲಿಗೆ ನಿಮ್ಗೆ ಇಷ್ಟರ ಲೆಕ್ಕ ಆಗಿದೆ, ಆಯ್ತಾ? ಪಾಂಡುರಂಗ ಅವ್ರೆ ಓ ಸಾಹೇಬ್ರು, ಯಾರು ಹಿಡ್ದಾಕೊಂಡ್ಬಿಟ್ಟಿದ್ರ? ಏನಂತ ಈ ವ್ಯಾಸ್ಕಲ್ದು? ಅವ್ರ ಕತೆ ಇರ್ಲಿ, ಹೊರಗಡೆ ಇರೋ ಸ್ಕೂಟ್ರು ನಿಮ್ದೇ ತಾನೆ? ನಂತೆ ಲಕ್ಕಿ ಸ್ಕೂಟ್ರು. ಆ ಸ್ಕೂಟರ್ ಇಟ್ಕೊಂಡು ನಾನು ಎಂತೆಂತ ಜನಸೇವೆ ಮಾಡಿದ್ದೀನಿ ಗೊತ್ತೇನ್ರಿ? ನಿನ್ನೆ ಅಪ್ಪ ಅದು ಯಾರೋ ಪಾಪ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಂತ ಅಜ್ಜ ಅಂತೆ, ಅವ್ರನ್ನ ಆ ಸ್ಕೂಟರ್ ಮೇಲೆ ಕೂರ್ಸ್ಕೊಂಡೋಗಿ ಆಸ್ಪತ್ರೆಗೆ ಬಿಟ್ಬಿಟ್ಟು ಬಂದೆ. ಹಾಗಾದ್ರೆ ಇವರೇ ಸರ್ ಗುರಿ ಇಟ್ಟಿದ್ದು? ಹಾ, ಟಿವಿ 10 ಅವ್ರು ಶೂಟ್ ಮಾಡುವಾಗ 2 ಕೈಮಿಗೆ ಈಗ ಅಲ್ಲಾಡ್ತಿದ್ದು ನೀವೇ ತಾನೆ? ಅದು ನಾನು ಬೇಕು ಅಂತ ಅಲ್ಲಾಡ್ಸ್ಲಿಲ್ಲ. ಆ ಟಿವಿ ಅವರೇನೋ ನಾನು ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ಶೂಟ್ ಮಾಡೋದಕ್ಕೆ ಅಂತ ಬಂದ್ರು. ನಾನು ಇನ್ನೂ ಚಿಕ್ಕವನು, ದಯವಿಟ್ಟು ನನ್ನ ಶೂಟ್ ಮಾಡಬೇಡಿ ಅಂದೆ. ಅವ್ರಿಗೆ ಈ ತರ ಅಂದಿದ್ದು ಏನೋ ಸಂಕೇತ ಕಂಡಂಗಾಗಿದೆ, ಶೂಟ್ ಮಾಡಿ ಟೆಲಿಕಾಸ್ಟ್ ಮಾಡೇ ಬಿಟ್ಟು. ಅಲ್ರಿ, ನಮ್ ತಾತಂಗೆ ಸ್ಕೂಟರ್ ಮೇಲೆ ಕೂತ್ಕೊಳ್ಳೋದು ಭಯ ಅಂತ ನಾಯಕರೇ ಕರ್ಕೊಂಡು ಹೋದ್ರಿ. ಆ ಹಿರಿಯ ಹೋರಾಟಗಾರರು ನಿಮ್ಮ ತಾತನೇ? ಹೌದು. ತಮ್ಮ ಮೊಮ್ಮಗನಪ್ಪ ನೀನು. ನಿಮ್ಮ ತಾತ ನಡು ಬೀದಿನಲ್ಲಿ ನಿಂತ್ಕೊಂಡಿದ್ದ, ನಾನ್ ಸ್ಕೂಟರ್ ಮೇಲೆ ಕೂರ್ಸ್ಕೊಂಡು ಹೋಗಿ ಆಸ್ಪತ್ರೆಗೆ ಬಿಟ್ಟೆ. ನಿಜಾಂಶ ಹೇಳ್ಬಿಡ್ತೀನಿ, ಕೇಳಿಸ್ಕೊ. ನಿಮ್ಮ ತಾತನ ಎತ್ತಿ ನಾನೇ ಸ್ಕೂಟರ್ ಮೇಲೆ ಕೂರಿಸ್ದೆ. ಆಗ ಅವ್ರಿಗೆ ಜ್ಞಾನ ಇತ್ತು. ಇಳಿಸೋವಾಗ ಅದು ಏನಾಗಿತ್ತೋ ನನಗೆ ಗೊತ್ತಿಲ್ಲ, ಅವ್ರಿಗೆ ಜ್ಞಾನ ಇರಲಿಲ್ಲ. ನಾನು ಏನು ಮಾಡೋಕ್ಕಾಗಲಿಲ್ಲ, ಆಸ್ಪತ್ರೆ ಬೆಡ್ನಲ್ಲಿ ಮಲಗಿಸ್ದೆ, ನಮ್ಮ ಮನೆಗೆ ಬಂದೆ. ಜ್ಞಾನ ಹೋಗಿತ್ತು ಅಂತ ನೀವು ತಪ್ಪು ತಿಳ್ಕೊಂಡಿದ್ರಿ, ಆದ್ರೆ ಅವ್ರ ಪ್ರಾಣನೇ ಹೋಗಿತ್ತು. ನೀವು ನಮ್ಮ ತಾತನ ಆಸ್ಪತ್ರೆಗೆ ಸೇರ್ಸೋಕ್ ಮುಂಚೆನೆ ಅವ್ರ ಪ್ರಾಣ ಹೋಗಿತ್ತು ಅಂತ ಡಾಕ್ಟರ್ ಸರ್ಟಿಫೈ ಮಾಡಿದ್ದಾರೆ. ಓಯ್ ಮಾಡಿ, ಇದೇನಾ ನಿಮ್ಮ ಸಾಹಸ? ಯಾರನ್ನು ಸಾಯಿಸಿ ಸಾಧನೆ ಮಾಡಿದ ಪಾಂಡುರಂಗ ಗಂಡಗಳಿಯವರ ಗುರ್ನಾಸು ಸ್ಕೂಟರ್ ಸಾಹಸ ಅಂತ ಪೇಪರ್ ನಲ್ಲಿ ಬರ್ಲಿಕ್ಕೆ ಉಂಟು. ಗುಂಡಾಡಿ ಗುಂಡ, ನೀನು ಅಡುಗೆ ಮನೆಯಲ್ಲಿ ಪಾತ್ರೆ ತುಪ್ಪ ಸುರಿದ್ ಸಾಲದು ಅಂತ ಇಲ್ಲಿ ಬೇರೆ ತುಪ್ಪ ಸುರಿಬೇಡ, ಸುಮ್ಮನೆ ಇದ್ದು ಬಿಡು. ಅಭಿ, ನೀವು ಸಾಧನೆ ಮಾಡಿ ಸಾಕು, ಮೊದ್ಲು ಆ ಸ್ಕೂಟರ್ನ ಯಾರಿಗಾದ್ರೂ ಸೇಲ್ ಮಾಡಿ. ನಾನ್ ಮಾತ್ರ ಈ ವಿಷಯ ಇಲ್ಲಿಗೆ ಬಿಡುತ್ತಿಲ್ಲ. ನಮ್ಮ ತಾತನ ಕೊಲೆ ಕಾರಣ ಇವನೇ ಅಂತ ಹೇಳಿ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೀನಿ. ನಮಸ್ಕಾರ ಸರ್, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವು ಗಂಟೆಗೆ ಮುಂಚೆ ಕಟ್ಟ ಕಡೆ ತುಂಡು ಅದೆತ್ತಿದ್ರದು ಈ ಗಾಡಿ ಓನರು. ತಮಗೇನಾಗಬೇಕಿತ್ತು ಸರ್? ನಾನು ಈ ಗಾಡಿನ ತಗೊಳ್ಬೇಕು ಅಂತಿದ್ದೀನಿ ಸರ್. ತಗೊಳ್ಳಿ, ಕಣ್ಣು ಮುಚ್ಚಲು ತಗೊಳ್ಳಿ. ಸಿಕ್ಕಾಪಟ್ಟೆ ಲಕ್ಕಿ ಗಾಡಿ ಅಲ್ಲ, ನನಗೇನು ಮಾರಲೇಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ. ಸ್ವಲ್ಪ ಹಣಕಾಸಿನ ತೊಂದರೆ ಆಗಿದೆ, ಹಾಗಾಗಿ ಮಾರ್ತಾ ಇದ್ದೀನಿ. ರೇಟ್ ಯಾಕೆ ಮುಚ್ಚುಮರೆ ಮಾಡೋದು? 25,000 ಕೊಡ್ತೀನಿ, ಕೊಟ್ಬಿಟ್ಟು ತೊಗೊಂಡೋಗಿ. ಸರ್, ಗಾಡಿ ಸೆಕೆಂಡ್ ಹ್ಯಾಂಡ್ಲು, ಕಲರ್ ಎಲ್ಲ ಸ್ವಲ್ಪ ಡಲ್ ಆಗಿದೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಸರ್. ವ್ಯಾಪಾರ ಇವತ್ತು ಒಂದು ಮೇಲೆ ಹೆಚ್ಚು ಕಮ್ಮಿ ಮಾಡಿದ್ರೆ ಬರುತ್ತೆ. 1,000 ಕಮ್ಮಿ ಮಾಡ್ತೀನಿ ಕಂಡ್ರೆ, 24,000 ಇಡಿ ಗಾಡಿನ ನಿಮ್ಮ ಹೆಸರಿಗೆ ಮಾಡ್ಕೊಟ್ರು. ಹಾಗಾದ್ರೆ ಒಂದು ಟೆಸ್ಟ್ ಡ್ರೈವ್ ನೋಡ್ಬಲ್ಲ ಸರ್? ಬಂದವರೆಲ್ಲರೂ ಟೆಸ್ಟ್ ಡ್ರೈವ್ ಅಂತ ತಗೊಂಡೋಗ್ಬಿಟ್ರೆ ಪೆಟ್ರೋಲ್ ಹಾಕ್ಸಾರ ಯಾರು ಸರ್? 100% ಗಾಡಿ ತಗೋತೀನಿ ಸರ್. ಖಾತ್ರಿನ ನೀವಿಲ್ಲೇ ರೀ, ಬೀಗಿದ ಕೀನು ಡಾಕ್ಯುಮೆಂಟ್ಸ್. ಓಯ್ ಮಾರೇ, ನಿನಗೆ ಮಂಡ್ಯ ಉಂಟಾ? ಅಲ್ಲ, ನೀವು ಈ ಸ್ಕೂಟರ್ನ ಖರೀದಿ ಮಾಡ್ಲಿಕ್ಕೆ ಉಂಟಾ? ಹೌದು. ಮಾರಾಯರೇ, ಇದು ಸ್ಕೂಟರ್ ಅಲ್ಲ, ದೆವ್ವದ ಗಾಡಿ. ದೆವ್ವದ ಗಾಡಿ ಅಂದ್ರೆ ಈ ಸ್ಕೂಟರ್ ಇಂದ ಒಂದು ಕೊಲೆ ಆಗಿದೆ ಮಾರಾಯರೇ. ಕೊಲೆಯಾಗಿದ್ದು ಯಾರು? ಸ್ವಾತಂತ್ರ್ಯ ಹೋರಾಟಗಾರ ಅಜ್ಜ. ನೋಡಿ, ನೀವು ಈ ಸ್ಕೂಟರ್ ಕೊಂಡರೆ ನೀವು 3 ದಿನದಲ್ಲಿ ಸಾಯ್ಲಿಕ್ಕೆ ಉಂಟು. ಒಂದು ವೇಳೆ ನೀವು ಸಾಯ್ತಿದ್ದರೆ ಈ ಗಾಡಿಯಿಂದ ಇನ್ನೊಬ್ಬರು ಕೊಲೆ ಆಗಲಿಕ್ಕೆ ಉಂಟು. ಇಷ್ಟ ಮೇಲೆ ನಿಮ್ಮ ಇಷ್ಟ ಮಾರಾಯರೇ. ನೀವ್ಯಾರು? ನಾನ ದೇವದೂತ. ತಗೋಪ್ಪ ಗಾಡಿ ಡಾಕ್ಯುಮೆಂಟ್ಸು, ಗಾಡಿಗೆ ನಿನ್ನೆ ರಾತ್ರಿ 20 ರೂಪಾಯಿ ಪೆಟ್ರೋಲ್ ಹಾಕ್ಸಿಟ್ಟಿದ್ದೀನಿ. ಸಮಾಧಾನ ಆಗೋವರೆಗೂ ಟೆಸ್ಟ್ ಡ್ರೈವ್ ಮಾಡ್ತಗೋ. ಈ ಗಾಡಿನ ನಾನು ಮಾರಿ ನನ್ನನ್ನು ಸಾಯಿಸ್ಬೇಕು ಅಂತ ಇದ್ದೀರೇನ್ರಿ? ಏನ್ ಹೇಳ್ತಾ ಇದೀಯಪ್ಪ ನೀನು? ಇದು ದೆವ್ವದ ಗಾಡಿ ಅಂತ. ಈಗಾಗಲೇ ಸ್ವಾತಂತ್ರ್ಯ ಹೋರಾಟಗಾರ ಅಜ್ಜನ ಸಾಯಿಸಿದೆ ಅಂತ ನನ್ನನ್ನು ಸಾಯಿಸ್ಬೇಕು ಅಂತ ಮಾಡಿದ್ದೀರೇನ್ರಿ? ನೀವು ಬೇಡ, ನಿಮ್ ಗಾಡಿನೂ ಬೇಡ.
ಸ್ವಾಮಿ ಈ ವಿಷಯನ ತಮಗೆ ಯಾರು ಹೇಳಿದ್ದು? ದೇವದೂತ. ಓಯ್ ಮಾಣಿ ಎಂತ ಕರೆದದ್ದು ನೀವ್ ಬೇಕಿತ್ತ? ಈಗ ತಾನೇ ಯಾವನೋ ಒಬ್ಬ ಬಂದು ಕುಡಿಸ್ಬಿಟ್ಟು ಹೋದ್ನಪ್ಪ. ಕುಡಿಸಿದಿರಾ? ಸಂತೋಷ. ಬನ್ನಿ 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 ಸ್ಕೂಟರ್ ಸೇಲ್ ಹಾಫ್ ರೇಟ್ ಚೀಪ್ ರೇಟ್ ಹಾಫ್ ರೇಟ್ ಚೀಪ್ ರೇಟ್. ಚಂಪಾ ಚಮಲೆ, ಇದನ್ನೇನು ಸೀರೆ ಸೇಲ್ ಅನ್ಕೊಂಡ್ಬಿಟ್ಟಿದ್ದೇನೆ. ಬೀದಿನಲ್ಲಿ ನಿಂತ್ಕೊಂಡು ಈ ತರ ಬೊಂಬಿ ಹೊಡಿತಾ ಇದೆಯಲ್ಲ. ಈ ಸ್ಕೂಟರ್ ಸೇಲ್ ಇದೆ ಅಂತ ಜನಗಳಿಗೆ ಗೊತ್ತಾಗ್ಬೇಕಲ್ಲ ಯಜಮಾನ್ರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಲೈ ಏನೋ ಮಕ್ಕಳ ಆಟ ಆಡೋ ವಸ್ತು ಆದ್ರೆ ಯಾರು ಬೇಕೋ ಅವ್ರು ಬಂದು ತಗೊಂಡು ಹೋಗ್ತಾರಪ್ಪ. ಸ್ಕೂಟರ್ ಕಣೆ ಇದು, ಯಾರು ಬೇಕೋ ಅವ್ರು ಬಂದು ಎಲ್ಲ ಯಾರು ತಗೋತಾರೋ ಅವ್ರಿಗೆ ಮಾರ್ಬೇಕು. ಏನು ಯಜಮಾನ್ರೆ, ಅಲ್ಲೊಂದು ಗುಗ್ಗು ಬರ್ತಾ ಇದೆ, ಅವನ್ನ ಹಿಡಿದ್ರೆ ಟೋಪಿ ಹಾಕ್ಬೋದು. ನೀನು ನಾವು ಹಿಡ್ದಾಕು, ನಾನು ಅವ್ನಿಗೆ ಟೋಪಿ ಹಾಕ್ತೀನಿ. ಸರ್ ನಿಂತ್ಕೊಳ್ಳಿ. ನಿಮ್ ನಡೆದು ಕಾಲ್ ನೋವಾಗ್ತಾ ಇದೆ ಅಲ್ವಾ? ನೋಡ್ತಾ ಇದೆ, ಏನ್ ಮಾಡೋದು? ಅದಕ್ಕೆ ನಮ್ಮ ಹತ್ರ ಪರಿಹಾರ ಇದೆ. ಏನ್ ನಿಮ್ ಕಂಗಳಲ್ಲಿ ಕೂರ್ಸ್ಕೊಂಡು ಹೋಗ್ತೀರಾ? ಈ ಸ್ಕೂಟರ್ ಮಾಡ್ತಾ ಇದೀವಿ. ಗಿರಾಕಿ ಹಿಡ್ದಾಕ್ತಾನೆ ಬಾ, ನಾನು ವ್ಯಾಪಾರ ಮಾಡ್ತೀನಿ. ಅದು ನೋಡಿ ಸರ್, ಈ ಗಾಡಿ ಮೇಲೆ ಒಂದ್ಸಲ ನೀವು ಕೂತ್ಕೊಂಡು ಚಿಕ್ಕ ಮಾಡಿ ಹೊಟ್ಬಿಟ್ರಿ ಅಂದ್ರೆ ನಮ್ಮ ಗಾಡಿನೇ ನಿಮಗೆ ಊರು ತುಂಬಾ ಸುತ್ತಾಡ್ಸ್ಬಿಡುತ್ತೆ. ನಂಗೆ ಬೇಡ. ಅಲ್ಲ ಸ್ವಾಮಿ, ನೀವು ನಡ್ಕೊಂಡು ಹೋದ್ರೆ ನೀವು ಒಬ್ಬರೇ ಹೋಗ್ತಾ ಇರ್ತೀರಾ. ಈ ಗಾಡಿನ ಕೊಂಡ್ಕೊಂಡ್ಬಿಡಿ, ಒಂದ್ 4-5 ಜನ ಒಟ್ಟಿಗೆ ಹೋಗ್ಬೋದು. ಅನುಕೂಲನ ಇದೆ. ಎಷ್ಟು ರೇಟ್? ಒಂದು 25 ಕೊಡಿ. 25 ರೂಪಾಯಿನಾ? ಹೋಗ್ರಿ, ಸೀಟ್ ಕವರ್ ಬರಲ್ಲ. ನಾನು ಹೇಳಿದ್ದು 25,000ಪ್ಪ. 25,000 ರೀ? ನನ್ನ ಹತ್ರ ಇರೋದು ಬರೀ 18,000 ರೂಪಾಯಿ ಅಷ್ಟೇ. ಕೇಳದ್ನ ನಾನೇನು ಫುಲ್ ಅಮೌಂಟ್ ಈಗಲೇ ಕೊಡ್ಬೇಕು ಅಂತ ಕೇಳದ್ನ? ಎಷ್ಟಿದೆಯೋ ಅಷ್ಟು ಕೊಟ್ಟಿರಿ. ಮುಂದೆ ಯಾವಾಗಲಾದ್ರೂ ಸಿಕ್ಕಾಗ ಮಿಕ್ಕಿ ದುಡ್ಡು ಕೊಡುವಿರಿ ಅಂತ. ದುಡ್ಡು ಕೊಡೋಕ್ಕಿಂತ ಮುಂಚೆ ಒಂದ್ಸರಿ ಟ್ರಯಲ್ ನೋಡ್ಬೋದಾ? ಬೆಳಗ್ಗೆ ತಾನೆ 20 ರೂಪಾಯಿ ಪೆಟ್ರೋಲ್ ತುಂಬಿಸಿಟ್ಟಿದ್ದೀನಿ. ನೋಡಿಪ್ಪ, ಟ್ರೈಲ್ ನೋಡಿ. ಮತ್ತೆ ಒಡಿ ಕಿಕ್ಕ. ಆಹಾ, ಪರವಾಗಿಲ್ಲ. ಬಿಡ್ಲಕ್ಕಪ್ಪ. ಓಲ್ಡನ್ ಮರೆ, ಓಲ್ಡನ್. ಅಬ್ಬ, ಯಾಕ್ರಿ ಗಾಡಿ ನಿಲ್ಸಿದ್ದು? ಓಯ್ ಮಾಯರೇ, ನೀವು ಈ ಸ್ಕೂಟರ್ ಇಂದ ಯಾರನ್ನ ಕೊಲ್ಲೋದಕ್ಕೆ ಕೊಟ್ಟಿರೋದು? ಏ, ಇದೇನು ಮಚ್ಚುಲಾಂಗ ಕೊಲ್ಲೋದಕ್ಕೆ? ಸ್ಕೂಟರ್ ರೀ. ನಿಮ್ಮ ಕಣ್ಣಿಗೆ ಸ್ಕೂಟರ್ ಮಾರಾಯರೆ, ಆದ್ರೆ ನನ್ನ ಕಣ್ಣಿಗೆ ಇದು ಯಮನ ಕೋಣನ ಹಾಗೆ ಕಾಣುತ್ತದೆ. ಅಯ್ಯೋ, ಏನ್ ಹೇಳ್ತಾ ಇದ್ರಿ ನೀವು? ನೋಡಿ ಮಾರಾಯರೆ, ಇದು ಬರೀ ಸ್ಕೂಟರ್ ಅಲ್ಲ, ದೆವ್ವದ ಗಾಡಿ ಆಯ್ತಾ. ಇದನ್ನ ನೀವು ಕೊಂಡುಕೊಂಡ್ರೆ 3 ದಿನದಲ್ಲಿ ನೀವು ಸಾಯುವುದು ಗ್ಯಾರಂಟಿ. ಒಂದು ವೇಳೆ ನೀವು ಸಾಯ್ತಿದ್ದರೆ ಈ ಗಾಡಿಯಿಂದ ಬೇರೆ ಯಾರಾದರೂ ಸಾಯುವುದು ಗ್ಯಾರಂಟಿ. ಅಯ್ಯಯ್ಯೋ, ನನಗೆ ಈ ಗಾಡಿನೇ ಬೇಡ. ತಗೊಳ್ಳಿ, ಈ ಗಾಡಿನ ಅವರಿಗೆ ವಾಪಸ್ ಕೊಟ್ಬಿಡಿ. ಸ್ಕೂಟರ್ ಚಂದ ಉಂಟು ಮಾಡಿ, ಆದರೆ ಆ ಜನ ಪಿರಿ ಮಾಡಿ ಹೊರಟು ಹೋದರು. ಅಲ್ಲೇ ಬಿಟ್ಟರೆ ಕದಿತಾರೆಂದು ತೆಗೆದುಕೊಂಡು ಬಂದಿದ್ದಾಯ್ತು. ಕೂಚಮೋಟ ಜುಟ್ಟಿನ ಬಟ್ಟ. ನನ್ನ ಜುಟ್ಟಿನ ವಿಚಾರಕ್ಕೆ ಬಂದ್ರೆ ಅಷ್ಟೇ, ಜಾವತವನು ಒಂದು ಕೊಟ್ರೆ 6 ಆಯ್ತಾ? ಗೊತ್ತಕಣ, ಇದೆಲ್ಲ ನಿಂದೆ ಕಿತ್ಪಿ ಕೆಲಸ ಅಂತ ಗೊತ್ತು. ಅವನು ನೋಡ್ಸಿದ್ದು ನೀನೇ ಅಂತ ಗೊತ್ತು. ಯಾಕೋ ಈ ತರ ಮಾಡ್ತಾ ಇದೀಯಾ? ಈ ಚಾಲೆಂಜ್ ಅಲ್ಲಿ ನೀನು ಸೋತೆ ಅಂತ ಒಪ್ಪಿಕೊಳ್ಳುವವರೆಗೂ ಹೀಗೆ ಆಯ್ತಾ? ಚಂಪಾ ಚಮಲಿ, ಈ ಬಟ್ಟೆ ನೆದರ್ಕೊಂಡ್ರೆ ನಮ್ಮಿಬ್ರುಗಳೆಲ್ಲ ಸೋತೆ ಅಂತ ಈ ಕ್ಷಣಕ್ಕೆ ಒಪ್ಕೋತೀನಿ. ಆಯ್ತು ಕಣಪ್ಪ, ನಾನು ಸೋತೆ, ಸಂಪೂರ್ಣವಾಗಿ ಸೋತೆ. ಹೇಗಾದ್ರೂ ಮಾಡಿ ಈ ಸ್ಕೂಟರ್ನ ಮಾರಿಸ್ಕೊಡು. ಮಾರಿಸುವುದು ಕಷ್ಟ ಮಾರಾಯರೆ. ಅದ್ಯಾಕೋ ವಿರೋಧ ಪಕ್ಷ, ನಿನಗೆ ಮಂಡೆ ಉಂಟಾ? ಇವತ್ ಮಂಡೆ ಎಲ್ಲ ಈ ಸಂಡೆ. ಅಯ್ಯೋ, ನಾನು ಆ ಮಂಡೆ ಎಲ್ಲ ಹೇಳಿದ್ದು, ಈ ಮಂಡೆ ಉಂಟಾ? ಇದಿಲ್ಲ. ಇಲ್ಲ ಮಾರಾಯ್ತಿ, ಇದು ದೆವ್ವದ ಗಾಡಿ ಅಂತ ನಾನು ಎಲ್ಲ ಕಡೆ ಹೇಳಿದ್ದು ಉಂಟಲ್ವಾ? ಈಗ ನಾನೇ ಮಾರಿಸುವುದಾ? ಇದಕ್ಕೆ ಪರಿಹಾರ ಅಂತ ಏನೂ ಇಲ್ವೋ? ಇರಿ, ನನ್ನ ಮಂಡೆಗೆ ಒಂದು ಐಡಿಯಾ ಬಂತು ಮಾರಾಯರೆ. ಅದೇನೋ ಪೇಪರಲ್ಲಿ ಜಾಹೀರಾತು ಕೊಡುವ. ಏನಂತ? ನಿಮಗೆ ಯಾರ ಮೇಲಾದ್ರೂ ಸಿಟ್ಟಿದೆಯಾ? ಅವರ ಮೇಲೆ ಹಗೆ ತೀರಿಸಿಕೊಳ್ಳಬೇಕಾ? ನಮ್ಮ ಬಳಿ ಬನ್ನಿ, ನಾವು ಪರಿಹಾರ ಕೊಡುತ್ತೇವೆ ಎಂದು ಜಾಹೀರಾತು ಕೊಡುವ. ಗಿರಾಕಿ ಬರುತ್ತಾನೆ, ಅವನಿಗೆ ಈ ಗಾಡಿ ಮಾರುವುದು. ಚಂದ ಬಂದಿದೆ. 150 ರೂಪಾಯಿ. ನನ್ನ ಹೆಸರು ಗೋಪಾಲ್ ಅಂತ. ಅದೇ ನೀನು ಗೋಪಾಲ ಅಂತ ಇಟ್ಕೋಬಾರ್ದಿತ್ತು, ಬಲ ಭೀಮಾ ಅಂತ ಇಟ್ಕೋಬೇಕಿತ್ತು. ಏನು ಬಂದಿತ್ತು ಸರ್? ಪೇಪರ್ ಅಲ್ಲಿ ನಿಮ್ ಜಾಹೀರಾತು ನೋಡಿದೆ. ದ್ವೇಷಕ್ಕೆ ಏನಿದೆ ಸರ್ ಪರಿಹಾರ? ಅದು ನೋಡಪ್ಪ, ಪರಿಹಾರ ಅಂದ್ರೆ ಈಗ ನಿನಗೆ ಯಾರ ಮೇಲಾದ್ರೂ ದ್ವೇಷ ಇದ್ರೆ, ಹಗೆತನ ಇದ್ರೆ ಅದನ್ನ ತೀರ್ಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ಒಂದು ಪರಿಹಾರ ಅಂತ ಇದೆ. ಹೌದಾ ಸರ್? ಹಾಗಿದ್ರೆ ಬೇಕು ಕೊಡಿ. ಓಯ್, ಅದನ್ನೆಲ್ಲ ಹಂಗೆ ಕೊಡ್ಲಿಕ್ಕೆ ಬರೋದಿಲ್ಲ. ನಿಮಗೆ ಯಾರ ಮೇಲೆ ದ್ವೇಷ ಇದೆ, ಯಾಕೆ ದ್ವೇಷ ಇದೆ, ಎಷ್ಟು ದ್ವೇಷ ಇದೆ, ಅದೆಲ್ಲ ನಮಗೆ ಡೀಟೇಲ್ಸ್ ಹೇಳಲಿಕ್ಕೆ ಉಂಟು. ನನಗೆ ನಮ್ಮ ಅಪ್ಪನ ಮೇಲೆ ದ್ವೇಷ ಇದೆ. ಯಾಕೆ? ನಮ್ಮಪ್ಪ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರೀತಾರೆ. ಅವ್ರನ್ನ ಸಾಯಿಸಿದ್ರೆ ಆಸ್ತಿ ಎಲ್ಲ ನನಗೆ ಸಿಗುತ್ತೆ. ಬಹಳ ಚಂದ ಮಾತಾಡಿದ್ರೆ ನೀವು, ಮಂಡೆ ಬಹಳ ಚೆನ್ನಾಗಿದೆ ನಿಮ್ಮದು. ಅಲ್ಲ, ಹುಟ್ಟಿದ ಮೇಲೆ ಅಪ್ಪ ಯಾಕೆ ಬೇಕಲ್ಲವಾ? ಈಗ ಹೊರಗಡೆ ನಮ್ಮ ಮಾಣಿದು ಒಂದು ಹಳೆ ಸ್ಕೂಟರ್ ಉಂಟು, ದರಿದ್ರ ಸ್ಕೂಟರ್. ಅದನ್ನ ತೆಗೆದುಕೊಂಡು ನಿಮ್ಮ ಅಪ್ಪನಿಗೆ ಗಿಫ್ಟ್ ಕೊಡಿ. ಅವರು 3 ದಿನ ಸ್ಕೂಟರ್ ಓಡಿಸಿದ್ರೆ ಮಂಜುನಾಥರ ಪಾದ ಸೇರೋದು ಗ್ಯಾರಂಟಿ. ಹಾಗಿದ್ರೆ ಬೇಕು ಕೊಡಿ. ಎಷ್ಟಾಗುತ್ತೆ? ಆ ಸ್ಕೂಟರ್ ಬೆಲೆ ಏನಿಲ್ಲ ಅಂದ್ರು 50,000 ಮಾರಾಡಿ, 1 ಪೈಸಾ ಕಡಿಮೆ ಇಲ್ಲ. ಹೌದಾ?
ಹಾಗಿದ್ರೆ ತಗೊಳ್ಳಿ 50,000. ಮೊದಲು ಈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಗೆ ಒಂದು ಸೈನ್ ಹಾಕ್ಬಿಡಪ್ಪ. ಅಯ್ಯೋ ಮೊದಲು ನಮ್ಮ ಅಪ್ಪ ಸಾಯ್ಲಿ ಸರ್, ಆಮೇಲೆ ಇದಕ್ಕೆಲ್ಲ ಸೈನ್ ಹಾಕ್ತೀನಿ. ಬೇಗ ಸ್ಕೂಟರ್ ಕೀ ಕೊಡಿ. ಎಲ್ಲ ಗುಂಡಾಡಿ ಗುಂಡ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಆ ಸ್ಕೂಟ್ರಿಗೆ ಒಂದು 25,000 ಸಿಗ್ತಾ ಇರಲಿಲ್ಲ. ಅಂತವ್ರಲ್ಲ 50,000 ರೂಪಾಯಿ ಮಾರ್ಬಿಟ್ಟಲ್ಲೋ. ಅದಕ್ಕೆ ಮಂಡೆ ಇರಬೇಕು ಮಾರರಿ. ಎಲ್ಲಿ ಕೊಡೋ ದುಡ್ಡು? 25 ನಿಮಗೆ, 25 ನನಗೆ. ಪಾಂಡುರಂಗ ಅವ್ರೆ ಓ ಸಾಹೇಬ್ರು ಏನ್ ಹೇಳಿ? KA03S 2868 ಈ ಗಾಡಿ ನಂಬರ್ ನಿಮ್ದೇ ತಾನೇ? ಹೌದು, ಇದು ನಮ್ಮ ಮಾಣಿಯ ಸ್ಕೂಟರು. ರಸ್ತೆ ದಾಟಿದ ಅಜ್ಜಿಗೆ ನಿಮ್ ಸ್ಕೂಟರ್ ಆಕ್ಸಿಡೆಂಟ್ ಮಾಡಿ ಅಜ್ಜಿ ಆಸ್ಪತ್ರೆ ಸೇರಿದೆ. ಓ ಸಾಹೇಬ್ರ, ಅದು ಏನಾಗಿದೆ ಗೊತ್ತಾ, ಈಗ ಒಂದು 2 ತಾಸಿನ ಮುಂಚೆ ಅವ್ರು ಯಾರು ಗೋಪಾಲ್ ಅನ್ನೋರಿಗೆ ನಾನು ಆ ಸ್ಕೂಟರ್ನ ಮಾರ್ಬಿಟ್ಟೆ. ಅವ್ರ ಹೆಸರಿಗೆ ಮಾಡ್ಕೊಟ್ಟಿದ್ದೀರಾ? ಇಲ್ಲ, ಮಾಡ್ಕೊಂಡು ಹೋಗಿಪ್ಪ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಸೈನ್ ಹಾಕಿ ಅಂತ ಹೇಳಿದೆ. ಏನೋ ಅರ್ಜೆಂಟ್ ಕೆಲಸ ಇತ್ತಂತೆ, ನಾಳೆ ಬಂದು ಹಾಕ್ತೀನಿ ಅಂತ ಹೇಳಿದೆ. ನನ್ನ ಹತ್ರ ಕತೆ ಹೊಡಿಬೇಡಿ. ಆಕ್ಸಿಡೆಂಟ್ ಮಾಡಿ ಮನೆ ಬಂದು ಸೇರ್ಕೊಂಡಿದ್ದೀರಾ? ಬನ್ನಿ ನನ್ ಜೊತೆ. ಏನು ಯಜಮಾನ್ರೆ? ಪಕ್ಷ ಇದರಿಂದ ಎಂತ ಪಾಠ ಕಲ್ತಿ ನೀನು? ಯಾವನು ಗೊತ್ತು? ನೋಡು, ಈ ತೋತಾಪುರಿ ಪುಳಿ ಮತ್ತೆ ಭೀಮೇಶ್ವರ ಪಟ್ಟಣ ಎದುರು ಹಾಕೊಂಡ್ರೆ ಜೈಲಿಗೆ ಗ್ಯಾರಂಟಿ, ಆಯ್ತಾ?